ಬಂಗಾರದ ವ್ಯವಹಾರ ಆಗ್ಯದಪ್ಪ ಅಂತ ತೋರಿಸ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಅದು ವ್ಯವಹಾರ ಆಗಿಲ್ಲ ಅಂತೇಳಿ ಡಾಕ್ಯುಮೆಂಟ್ಸ್ ಹೇಳ್ತಾ ಇದ್ದಾವೆ. ಎಲ್ಲ ನೆಲೆಗಟ್ಟಲೆ ಅದರಲ್ಲೂ ಮುಖ್ಯವಾಗಿಪ್ಪ ಅಂದ್ರೆ LIC ಇದ್ದಿದ್ದು 10.8 10.8% ದುಡ್ಡನ್ನು ಇನ್ವೆಸ್ಟ್ ಮಾಡಿದೆ. ಇದ್ರೊಳಗೆ ನ್ಯೂಸ್ ಬರ್ತಾ ಇದ್ದಾವೆ. ಇವೆಲ್ಲ ತನಿಖೆಯಾಗಿ ಸತ್ಯ ಹೊರಗೆ ಬರಲಿ. ಯಾಕಂದರೆ ಇನ್ನೊಬ್ಬರು ಮತ್ತು ಇನ್ನಷ್ಟು ಈಗ ಮೊದಲು ಅಟ್ಯಾಕ್ ಮಾಡಿ ಹಿಡ್ಕೊಳ್ರಿ ಅನ್ನೋಂಥ ಮಾತನ್ನು ಇದು ತಜ್ಞರು ಹೇಳ್ತಾ ಇದ್ದಾರೆ. ಅವ್ರು ಹಿಡಿಬೇಕಪ್ಪ ಮೊದಲ ಬಂದಂದು ಹೇಳ್ರಿ ಎನ್ಕ್ವೈರಿ ಮಾಡಿರಿ ಅಂತೇಳಿ. ಆದರೆ ಅಷ್ಟೊಳಗೆ ಇವರು ಜಿಗಿದು ಹೋಗ್ಬಾರ್ದು. ಯಾಕಂದ್ರೆ ಈಗಾಗಲೇ ಜಿಗಿದು ಹೋದವ್ರಿಗೆ ಸ್ವಲ್ಪ ದೊಡ್ಡ ಸಾಲ ಅದ. ಅವರೆಲ್ಲ ಓಡಿ ಹೋಗಿಬಿಟ್ಟಿದ್ದಾರೆ. ಈ ದೇಶ ಬಿಟ್ಬಿಟ್ರೆ ದುಡ್ಡು ಹೊಡ್ಕೊಂಡು. ಆದರೆ ಇದೊಂದು ಮತ್ತೆ ಎಕ್ಸ್ಟ್ರಾ ಆಗಬಾರ್ದು ಅಂತೇಳಿ ವಿರೋಧ ಪಕ್ಷಗಳು ಸಹಿತ ಜೋರ್ದಾರಾಗಿ ಒತ್ತಡ ಮಾಡ್ತಾ ಇದ್ದಾವೆ. ಇವತ್ತು ಜಯರಾಮ್ ರಮೇಶ್ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇದು ದೊಡ್ಡ ಸ್ಕ್ಯಾಂಡಲ್ ಅದ. ಇದನ್ನು ನೀವು ಮೊದಲು ಅವ್ರನ್ನ ಅಟ್ಯಾಕ್ ಮಾಡಿರಿ, ಅವ್ರು ಹಿಡೀರಿ ಅಂತೇಳಿ ರಾಜೇಶ್ ಮೆಹ್ತಾ ಅನ್ನುವಂಥವ್ರನ್ನ ಅವರೇ ಇದಕ್ಕೆಲ್ಲ ಮೂಲ ಮತ್ತು ಅವ್ರು ಬರೆದವರು ಇದ್ದಾರೆ ಅಂತೇಳಿ ಇದರಿಂದ ಬರ್ತಾಯಿದ್ದಾವೆ. ಒಟ್ಟಾರೆಯಾಗಿ ಈ ದೇಶದಲ್ಲಿ ನಾವು ನೋಡುತ್ತಿರುವಂಥ ಘಟನೆಗಳೆಲ್ಲ ಗಮನಿಸಿದಾಗ ನಮ್ಮ ದುಡಿಯೋರಿಗಿಂತ ಇಲ್ಲಿ ಒಳ್ಳೆ ಪೇಮೆಂಟ್ ಇಲ್ಲ, ಬದುಕಿಲ್ಲ, ಒದ್ದಾಡ್ತಾ ಇದ್ದೀವಿ. ಆದರೆ ಇಂಥ ಟೋಪಿ ಹಾಕುವಂಥ ಜನ ಈ ಒಂದು ದೊಡ್ಡದೊಂದು ಸಂಸ್ಥೆ ಕಟ್ಕೊಂಡು ಆ ಸಂಸ್ಥಾನಕ್ಕಿಂತ ಕಂಪ್ನಿಗಳಿವೆ. ಸಂಸ್ಥೆ ಹೋಯ್ತು ಒಂದು ಕಾಲಕ್ಕೆ ಇರ್ತದು. ಈ ಕಂಪ್ನಿ ಕಟ್ಕೊಂಡು ಆ ಕಂಪ್ನಿಗಳ ಮೂಲಕ ಸರ್ಕಾರದ ಲಾಭ ಮಾಡ್ಕೋದು. ಸರ್ಕಾರಕ್ಕೂ ಇವ್ರಿಂದ ಲಾಭ ಮತ್ತು ಸರ್ಕಾರದಿಂದ ಇವ್ರಿಗೂ ಲಾಭ. ಯಾಕಂದ್ರೆ ಇವ್ರಿಗೆ ವೇವ್ ಅಪ್ ಕೊಡೋದು ಅಥವಾ ಅಂದರೆ ರಿಟರ್ನ್ ಅಪ್ ಮಾಡೋದು, ಜೊತೆಗೆ ಇವ್ರಿಗೆ ಏನು ಭಾಳ ಮೈ ಮೇಲೆ ಬಂದ್ರೆ ಈ ದೇಶ ಬಿಟ್ಟು ಓಡಿಸಿ ಹೋಗುವಂಗೆ ವ್ಯವಸ್ಥೆ ಮಾಡ್ಕೊಳ್ಳೋದು. ಇವೆಲ್ಲ ನಾವು ನೋಡ್ತಾ ಇದ್ದೀವಿ ಕಳೆದ ಹಲವಾರು ವರ್ಷಗಳಿಂದ. ಇದೊಂದು ದೊಡ್ಡದು ಅಂತ ಹರ್ಷದ ಮೇಲೆ ಆದಾಗ ದೊಡ್ಡದಾಗಿ ನಾವೆಲ್ಲ ರಾಷ್ಟ್ರೀಯ ಮತ್ತು ಆಘಾತ ಅನುಭವಿಸಿದ್ವಿ. ಇವತ್ತಿದು 15 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ಆಗ್ಯದ. ಇದು ಮೊದಲನೇದಾಗಿ ಈ ಕಂಪ್ನಿಯ ಮಾಲಕ ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಮಾಲಕ ಯಾರಪ್ಪ ಅಂತಂದ್ರೆ ರಾಜೇಶ್ ಮೆಹ್ತಾ ಮತ್ತು ಹೇಳ್ತಾ ಇದ್ದೀನಿ. ಅವ್ರನ್ನ ಇವತ್ತು ಎನ್ಕ್ವೈರಿ ಮಾಡುವಂಥ ಕೆಲಸ ಭಾಳ ಮುಖ್ಯದ. ಅದು ಆಗಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಅದು ಆಗದೆ ಹೋದಪ್ಪ ಅಂದರೆ ಇವರು ತಪ್ಪಿಸ್ಕೊಂಡು ಹೋಗುವಂಥ ಎಲ್ಲ ಅವಕಾಶಗಳಿದ್ದಾವೆ. ಏನೂ ಇರಲಿ, ಈ ದಿಶೆಯಲ್ಲಿ ನಮ್ಮ ಮೋದಿಯವರು ಸಹಿತ ಆದಷ್ಟು ಕಾಳಜಿ ವಹಿಸಿ ಇವ್ರ ಒಂದು ತಗೊಂಬಂದಿಗೆ ತರುವಂಥ ಕೆಲಸವನ್ನು ಮಾಡಿದರೆ ಇಂಥ ಘಟನೆಗಳು ಕಡಿಮೆ ಆಗ್ತಾಯಿದ್ದಾವೆ. ಇಲ್ಲಾಂದ್ರೆ ಇದು ಸಣ್ಣ ಮೊತ್ತ ಅಂತೆಲ್ಲ 15 ಲಕ್ಷ ಕೋಟಿ ರೂಪಾಯಿ ಇಂಥವು ಮೇಲೆ ನಡೀತಾನೆ ಇದ್ದಾವೆ ಸ್ಕ್ಯಾಂಡಲ್ಗಳು. ಇದು ಆಗ್ತಾ ಹೋದರೆ ಈಗಾಗಲೇ ನಮ್ಮ ಬಜೆಟ್, ನಮ್ಮ ದೇಶದ ಖಜಾನೆ ಇಂಥೊಂದು ಖಾಲಿ ಆಗ್ತಾ ಇದ್ದಂತೆ ಆರೋಪಗಳಿದ್ದಾವೆ. ಏನೂ ಇರಲಿ, ಈ 15 ಕೋಟಿ ರೂಪಾಯಿ ತಪ್ಪು ಲೆಕ್ಕದನೋ ಅಥವಾ ಅದು ಸರಿ ಲೆಕ್ಕದನೋ ಅಥವಾ ಅದು ಆಗ್ಯದನೋ ಇಲ್ಲವೋ